ನಮಸ್ಕಾರ ವೀಕ್ಷಕರೇ, ಕಳೆದ ವಿಡಿಯೋದಲ್ಲಿ ನಾವು ತೋರಿಸಿದ ಹಾಗೆ ಚೈನ್ ಸ್ಟಿಚ್ಚನ್ನು ಕಲಿತಾಗಿದೆ. ಚೈನ್ ಸ್ಟಿಚ್ಚನ್ನು ಹಾಕಿ ನಂತರ ಈಗ ಸಿಂಗಲ್ ಕ್ರೋಶವನ್ನು ಹೇಗೆ ಹಾಕೋದಂತ ಹೇಳಿ ತೋರಿಸ್ತೀನಿ. ಚೈನ್ ಸ್ಟಿಚ್ಚನ್ನು ಮೊದಲಿಗೆ ಬೇಸಿಕ್ಕಾಗಿ ಹಾಕ್ಕೊಳ್ಳಿಕ್ಕೆ 10 ಚೈನನ್ನು ಹಾಕೋತಾ ಇದ್ದೀನಿ. ಈಗ 5, 6, 7, 8, 9, 10 ಹೀಗೆ 10 ಚೈನನ್ನು ಹಾಕ್ಕೊಂಡು ನಂತರ ಒಂದು ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಂಡು ಅದರ ಮೇಲೆ ಈಗ ನೆಕ್ಸ್ಟ್ ಹೋಲಿಗೆ ಒಂದು ದಾರನ ಮೇಲೆ ತಂದು ಇದು 2 ದಾರದಲ್ಲಿ ಹಾಕ್ಕೊಳ್ಬೇಕು. ಈಗ ಮತ್ತೊಂದು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಚೈನಲ್ಲಿ ಒಳಗೆ ಹಾಕ್ಕೊಂಡು ದಾರನ ಮೇಲೆ ತಂದು ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಹೀಗೆ ಕಂಟಿನ್ಯೂ ಆಗಿ ಹಾಕ್ಕೊಳ್ತಾ ಹೋಗಬೇಕು ಸಿಂಗಲ್ ಕ್ರೋಶವನ್ನು. ಈಗ ನೆಕ್ಸ್ಟ್ ಹೋಲಲ್ಲಿ ಮತ್ತೊಂದು ಚೈನ್ ಸ್ಟಿಚ್ಚಲ್ಲಿ ಹಾಕ್ಕೊಳ್ಬೇಕು. ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ತಾ ಹೋದಾಗೆ ಇದು ಎಷ್ಟು ಉದ್ದ ಅಗಲ ಬೇಕಾದಷ್ಟು ನಾವು ಹಾಕ್ಕೊಳ್ಬೋದು. ನಮ್ಮ ಅಳತೆಗೆ ಅನುಗುಣವಾಗಿ ಇದನ್ನ ಹಾಕ್ಕೊಳ್ಬೋದು. ನಾನಿಲ್ಲಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ಸಣ್ಣದಾಗಿ ತೋರಿಸಿದ್ದೀನಿ. ಹೀಗೆ ಉದ್ದವಾಗಿ ಮಾಡ್ತಾ ಹೋಗೋದು. ನೆಕ್ಸ್ಟ್ ತಿರುಗಿಸ್ಲಿಕ್ಕೆ ಮತ್ತು ನೆಕ್ಸ್ಟ್ ಲೈನಿಗೆ ತಿರುಗಿಸ್ಲಿಕ್ಕೆ ನೋಡಿ. ಈಗ ಲಾಸ್ಟಲ್ಲಿ ಮುಗಿಸುವಾಗ ಹೀಗೆ ಮುಗಿಸಿದ್ರಲ್ಲ, ಈಗ ನೆಕ್ಸ್ಟ್ ಎಕ್ಸ್ಟ್ರಾ ಒಂದು ಚೈನ್ ಹಾಕಬೇಕು. ಆ ಕಡೆ ತಿರುಗಿಸ್ಬೇಕಲ್ಲ ನಾವು, ಅದಕ್ಕೆ ಎಕ್ಸ್ಟ್ರಾ ಮತ್ತೊಂದು ಚೈನ್ ಹಾಕಿ ಈ ಕಡೆ ತಿರುಗಿಸ್ಕೊಳ್ಬೇಕು. ಅಂದರೆ ಸ್ಟ್ರೇಟಾಗಿ ಬರುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಹೀಗೆ ನೆಕ್ಸ್ಟ್ ಇದೇ ಥರನೇ ಅದರ ಮೇಲೆ ಒಂದು ಚೈನಿನ ಮೇಲೆ ಹಾಕ್ತಾ ಹೋಗೋದು ಸಿಂಗಲ್ ಕ್ರೋಶ. ಹೀಗೆ ಎಷ್ಟು ಬೇಕಾದ್ರೂ ಹಿಂಗೆ ನಾವು ಏನಾದ್ರು ಹೆಣಿಯೋದಿದೆಯಲ್ಲ ಅದನ್ನು ಮಾಡ್ಕೊಳ್ಳುವಾಗ ಇದು ಸಿಂಗಲ್ ಕ್ರೋಶ ಬೇಕಾದವಾಗ ಈ ಥರ ಸಿಂಗಲ್ ಕ್ರೋಶವನ್ನು ಹೆಣಿದ್ರೆ ಆಯಿತು. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಫ್ರೆಂಡ್ಸ್.